Hey guys, welcome back to our YouTube channel. So ನಿನ್ನೆ ನಾವು 4 ಸ್ಟಾರ್ ಅಣ್ಣ ಇನ್ನು ಏನೋ ಬೇಕಣ್ಣ ಯೂಟ್ಯೂಬ್ ಚಾನಲ್. ಸೊ ಅದನ್ನ ನೈಟ್ ಎಲ್ಲ ಡಿಸೈಡ್ ಮಾಡಿ ಸ್ವಲ್ಪ ರೀಕ್ರಿಯೇಟ್ ಮಾಡೋಣ ಅಂತ ನಾವು ಈಗ ಟುಗೆದರ್ ವ್ಲಾಗ್ಸ್ ಅಂತ ಮಾಡ್ತಾ ಇದೀವಿ. ಸೊ ಸಪೋರ್ಟ್ ಮಾಡಿ ಗೈಸ್. ನಮಗೆಲ್ಲ ಗೊತ್ತಾಗೋಯ್ತು. ಇವತ್ತಿನ ವ್ಲಾಗ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಮನೇಲಿ ಏನೇನು ಮಾಡ್ತೀವಿ ಅಂತ ಸ್ವಲ್ಪ ತೋರಿಸ್ಕೊಡ್ತೀವಿ. ಸಪೋರ್ಟ್ ಮಾಡಿ. ರೆಡಿ ಆಗ್ತಾ ಇದ್ದಾರೆ ಈಗ. ಇವರು ರೆಡಿ ಆಗ್ತಾ ಇದ್ದಾರೆ ಈಗ. ಹೊರಗಡೆ ಹೋಗ್ಬೇಕಂತ. ಅಮ್ಮಗೇಳನ್ ತಡಿಯೇ ಅಮ್ಮ, ಬನ್ನಿ ಅಮ್ಮ, ನೀನು ಇದೆಯಾ ಬಾದ್ರಿ. ಗೈಸ್ ಇವಳು ನೋಡ್ರಿ ಹೋಗೋದು ನೋಡ್ರಿ. ಏನಾದರೂ ಹೇಳೋಣ ಅಂತಂದರೆ ಹೆಂಗೆ ಹೋಗ್ತಾಳೆ ಅಲ್ಲ. ಇವಳು ಸೆನ್ಸ್ ಇಲ್ಲ. ಇವಳು ಎಲ್ಲರೂ ಲಾಗ್ ನೋಡಿ ಇವಳು ಚೆನ್ನಾಗಿ ಬಂದಾಳ ಅಂತ ಹೇಳ್ತಾಳೆ. ಲಾಗೆಲ್ಲ ಎಡಿಟ್ ಮಾಡಿದ್ರೆ ನಾನು ಹಿಂಗೆ ಕಾಣ್ತೀನಿ ಅಂತ ಬರೀ ಇಂಥ ಹುಚ್ಚು ಮೈಂಡ್ಸೆಟ್ಟೇ ಹೇಳ್ತಿರ್ತಾಳೆ. ಥ್ಯಾಂಕ್ ಯು ಗೈಸ್. ಯಾರು ನನ್ನ ಉಗುಳಿದ್ದೀರಲ್ಲ ಹೊಗಳಿದ್ದೀರಾ ನಾನು ಹೇಳಿದಾಗೆ. ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಈ ಥರ ಹೋಗ್ತಾ ಒಂದೊಂದು ಶಾರ್ಟ್ಸ್ ಹಾಕ್ತೀವಿ. ಯಾವ ಥರ ಅಂದರೆ ಒಬ್ಬೊಬ್ಬರೇ ಯಾವ ಥರ ಡ್ರೆಸ್ಸಿಂಗ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಫಿಟ್ ಚೆಕ್ ಈಗ ಫಿಟ್ ಚೆಕ್ ನೋಡೋಣ. ಅಂಜಲಿದು ನೆಕ್ಸ್ಟ್ ಸ್ಪಂದನ ಅವ್ರದ್ದು ನೋಡೋಣ ಫಿಟ್ ಚೆಕ್. ಅವರು ಸ್ವಲ್ಪ ಲೇಟಾಗಿ ಕಣ್ಗೆ ಇದು ಹೊಸದಾಳಿ ಎದೆಯಲಿ ಕಾದಾಟ ಒಲವಿನ ಗಡಿ ಬರ್ತಿದೆ. ಲೆಟ್ಸ್ ಸ್ಟಾರ್ಟ್. ನೆಕ್ಸ್ಟ್ ಮೇಘನತ್ ಫಿಟ್ ಚೆಕ್ ಮಾಡೋಣ. ಗೈಸ್ ಮಳೆಯಲ್ಲಿ ನೋಡಿ ಗೈಸ್ ಹೆಂಗಿದ್ದಾರೆ. ಛತ್ರಿ ಇದ್ರೂ ಛತ್ರಿ ತೆಗೆಯಲಾರದಷ್ಟು ವಜೆ ನನಗೆ. ಫುಲ್ಲು ಮಳೆ ಗೈಸ್. ಆದ್ರೇನು ಛತ್ರಿ ಕೈಯಲ್ಲಿದ್ರೇನು ನಮಗೆ ಯಾಕೋ ಮನೆಯಲ್ಲಿ ತಗೊಂಡೋಗಿ ಅನ್ನೋ ಕಾರಣಕ್ಕೆ ಬೇಕಂದ್ರೆ ನಂಗೆ ತುಂಬಾ ಆಸೆ ಗೈಸ್. ಬಟ್ ಆಮೇಲೆ ನಮ್ಮ ಮನೇಲಿ ನನ್ನ ನೆನೆಸ್ತಾರೆ ಇಟ್ಕೊಂಡು. ಆಮೇಲೆ ಶ್ರದ್ಧಾಂಜಲಿ ಅಂತ ಹಾಕಿಸ್ತಾರೆ ಗೈಸ್. ನನ್ನ ಹೆಸರು ಅಂಜಲಿ, ಅದ್ರ ಮುಂದೆ ಶ್ರದ್ಧಾಂಜಲಿ ಅಷ್ಟೇ ಗೈಸ್. ಹೋಗುವ ಏನೋ ಬೇಕು. ಮಳೆ ಬರ್ತದ ಅಲ್ಲ ಗೈಸ್. ಅಲ್ಲ ಗೈಸ್ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ರೆಡಿಯಾಗಿ ಮಳೆ ಬರ್ತದಂದು ವಾಪಸ್ ಹೋಗಿದ್ವಿ ನಮ್ಮ ಕೆಲ್ಸಕ್ಕೆ. ನಮ್ಮ ಮಾಮ ಮಳೆ ಬಂದ್ರು ಕೂಡ ಅವ್ರ ಕೆಲ್ಸಕ್ಕೆ ಕಳ್ಸಿದಾರೆ ನೋಡ್ರಿ ಗೈಸ್. ಇದು ನ್ಯಾಯ ಕಮೆಂಟ್ ಮಾಡಿ. ಬಿಲ್ಡಿಂಗ್ ಸುತ್ತೀವಿ ಗೈಸ್ ನಾವು. ಇಲ್ಲ ಮಳೆ ಬರ್ತೈತಲ್ಲ ಗೈಸ್, ಮಳೆ ನೆನ್ಕೊಂಡು ನಮ್ಮ ಸ್ಪಂದ ಆಲ್ವೇಸ್ ಬಿಸಿ. ನೋಡಿ ಮಳೆ ಗೈಸ್, ಮಳೆ ಜೊತೆ ಹೋಗೋಣ ಗೈಸ್. ನಮ್ಮ ತೆಲುಗಲ್ಲಿ ಒಂದು ಸಾಂಗ್ ಹೇಳ್ತಾರೆ ಹೇಳೋದಕ್ಕೆ ಫಸ್ಟ್. ಇದು ಈ ಚಾನಲ್ ಹೆಸರು ಏನಿರ್ಬೇಕಂತ ಅನ್ಕೊಂಡಿದ್ವಿ ಗೊತ್ತಾ? ಮಾಮು ಮನವರು ವಾನಲೋನ ಏನಿಸ್ಕೊಂಡು ಒಂದು ತಗೊಂಬಂದಾಳೆ ತಗೊಂಬಂದಾಳೆ ಅಲ್ಲ ಗಾಯ್ಸ್. ತಗೊಂಬಂದಾಳೆ ಓಪನ್ ಹಾಕ್ರು ಮುರ್ಗೋದಿದೆ ಅಂತ ಮಳೆ ನೋಡಿ ಗಾಯ್ಸ್. ಮಳೆ ಬಂತು ಸಾಧನೆ ಬರ್ರಿ. ಗೈಸ್ ಇಲ್ಲಿ ಎಕ್ಸಿಬಿಷನ್ಗೆ ಬಂದಿದ್ವಿ. ತಕೊಂಡು ಮನೆಗೆ ಹೋಗ್ಬಿಟ್ಟಾರೆ ಗೈಸ್. ನಮ್ಮನ್ನು ನೋಡಿ ಅವಳಂತೂ ಮಾತಾಡಲ್ಲ ಗೈಸ್. ಅವಳು ಮಾತಾಡಲ್ಲ ಅಂತಾರೆ ಗೈಸ್. ನಮ್ಮ ಫ್ಯಾಮಿಲಿಯಲ್ಲಿ ಭಾಳ ಜನ
ಈ ದಕ್ಷ ಯಾಕೆ ಮಾತಾಡಲ್ಲ, ದಕ್ಷ ಎಷ್ಟು ಸೈಲೆಂಟ್ ಅಲ್ಲ ಅಂತಾಳೆ ನೋಡ್ರಿ, ಇಂಥವೆಲ್ಲ ಮಾತಾಡ್ತಿರ್ತಾಳೆ. ದಕ್ಷು ಚಪ್ರಿ ತುಂಬಾ ಥ್ಯಾಂಕ್ ಯು ಸೋ ಮಚ್. ಚಪ್ರಿ ಅವಳು ಡಿಪ್ರೆಷನ್. ಡ್ರೈನೇಜ್ ನೀರು ನೋಡ್ರಿ ಗೈಸ್, ಡ್ರೈನೇಜ್ ಗೈಸ್ ಡಿಪ್ರೆಷನ್ ನಾನು. ಡ್ರೈನೇಜ್ ನೀರು ಗೈಸ್ ಕೆಳಗಿರೋದೆಲ್ಲ ಅಚ್ಚಿ. ನೋಡಿ ಗೈಸ್, ಅದೇನೋ ನಮ್ಮ ಗಾಳಿ ಅಡುಗೆ ಮಾಡ್ತಾ ಇದ್ದಾರೋ ಇಲ್ಲ ತಿಂತಾ ಇದ್ದಾರೋ ನೋಡ್ರಿ. ನೋಡ್ರಿ ಕಬಾಬ್ ಇಷ್ಟೊಂದಿಟ್ಟು ಗಾಯ್ಸ್ ನೋಡ್ರಿ, ಇದು ಮಾಡ್ತಾರೆ ಅಲ್ಲ ಬಕಾಸೂರ್ ವಂಶದವ್ರು ನೀವು, ನಿಮ್ಮಂತವ್ರೇನಾ? ತಿಂತಾರೆ, ಮಾಡ್ತಾರೆ, ತಿಂತಾರೆ. ಅಪ್ಪ ಇಷ್ಟೊತ್ತು ಅವಳು ತಿಂದಿದ್ದಾಳೆ ಗಾಯ್ಸ್, ಇವಾಗ ಬಂದು ಇವ್ರು ತಿಂತಿದ್ದಾರೆ ಅಂತ ತೋರಿಸಿ. ನೋಡ್ರಿ 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 ಹಾಂ ಗಾಯ್ಸ್, ಈ ಸಾಂಗ್ ಕೇಳ್ತಿದ್ದಲ್ಲ ನಮ್ಮ ಮಾಮ ಸ್ಟೇಟಸ್ ಹಾಕಿ, ನಮ್ಮ ಫೋಟೋ ಹಾಕಿ. ನಮ್ಮ ಅತ್ತೆ ಎದ್ದು ಬರ್ತಿದ್ದಾರೆ, ಅವ್ರು ಫುಲ್ ಸೀರಿಯಲ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅದರಲ್ಲಿ ಫುಲ್ಲು ಇದಾಗ್ಬಿಟ್ಟಿದ್ದಾರೆ ನಮ್ಮ ಅತ್ತೆ ನಮ್ಮ ಮಾಮ. ನೋಡ್ರಿ, ತಿನ್ನು ಮಾಡು ಗೈಸ್, ಎಷ್ಟು ಉಳ್ದೈತೆ ನೋಡಿ, ಇಷ್ಟ ಖಾಲಿ ಅಲ್ಲ ಖಾಲಿ ಆಲ್ರೆಡಿ ದಯ. ಗಾಯ್ಸ್ ಹುಡುಗಿ ನೋಡ್ರಿ, ಸ್ಟಾಪ್ ಹಿಡಿದಿಲ್ಲ, 2-3 ತಿಂದಿನ ಅಷ್ಟೇ, ನಾನು ತಿಂದಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕಬಾಬ್ ಜಾಸ್ತಿ ಚೆನ್ನಾಗಿ ಅನ್ಸಲ್ಲ, ಸಾಂಬಾರು ಭಾಳ ಇಷ್ಟ. ಕಬಾಬ್ ತಿನ್ನೋಣ ಅನ್ಸಲ್ಲ, ಸಾಂಬಾರು ಭಾಳ ಇಷ್ಟ. ಮೆಲ್ಲಗೆ ತಿನ್ರು ಮೆಲ್ಲಗೆ. ಏನು ಯೂಸ್ ಮಾಡಿದೆ? ದೇವ್ರನ್ನ ಒಳ್ಳೇದು ಮಾಡಿದ್ರೆ ದೇವ್ರು ನಮಗೆ. ಅದು ಡೈಲಾಗ್ ಹೇಳಿ ದಕ್ಷ ಡೈಲಾಗ್ ಹೇಳಿ ನೋಡೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಳಿ ನೋಡೋಣ. ಥೋ ಪೀಸ್ಗೋಸ್ಕರ ಆಡ್ತಾರೆ ಗಾಯ್ಸ್ ಸುಮ್ಮನೆ. ಇವರಿಬ್ಬರೇ ಅಂದರು ಗಾಯ್ಸ್, ಇವಾಗ ಬೇಡ ತಿನ್ನೋದು, ಊಟ ಮಾಡ್ಬೇಕಂದ್ರೆ ನಾನು ತಿನ್ನೋದೇ ಬೇಕು. ಹೇಳು ಅದೇನೋ ಡೈಲಾಗ್ ಐತಲ್ಲ, ಅದನ್ನೇನಂತಾರೆ ದಕ್ಷ? ದೇವರು ಒಳ್ಳೇದು ಮಾಡಿದರೆ ಏನು ಮುಂದೆ ಏನು ಗಾಯ್ಸ್ ಡೈಲಾಗ್? ದೇವ್ರು ನನಗೆ ಒಳ್ಳೇದು ಮಾಡಿದ್ರೆ ದೇವ್ರಿಗೆ ಒಳ್ಳೇದಾಗುತ್ತೆ. ಮೇಘನ ಕೊಡ್ರಿ ದೇವ್ರು ಫಸ್ಟ್. ನಮ್ಮ ಮನಸ್ಸು ಒಳ್ಳೇದಿದ್ರೆ ದೇವರು ಏನಂತೀರಾ? ಅದೇ ತಾನೇ, ಮನಸ್ಸು ಒಳ್ಳೇದಾದ್ರೆ ದೇವರು ಏನಂತೀರಾ? ಮನಸ್ಸು ಒಳ್ಳೇದಾದ್ರೆ ದೇವ್ರು ಡಿಪ್ರೆಷನ್. ಗೈಸ್ ನಾಳೆ ಬಿಟ್ಟು ಬುಧವಾರ ಎಕ್ಸಾಮ್ ಇದೆ ಗೈಸ್, ಚಿಂತೆನೇ ಇಲ್ಲ. ಲಾಸ್ಟ್ ಸೆಮ್ ಎಕ್ಸಾಮ್ ಇದೆ ಗೈಸ್. ಅವಳು ನಾಳೆ ಬಿಟ್ಟು ಅವಳದು ಬುಧವಾರ ಇರೋದು, ನಂದು ಮಂಗಳವಾರ ಇರೋದು. ನಾನು ನಾಳೆ ಒಂದಿನನೇ ಗ್ಯಾಪ್ ಇಂಗ್ಲೀಷ್. ನಾನು ಯಾರಿಗೆ ಹೇಳೋಣ ಗೈಸ್? ಹೇಳ್ರಿ ಮೇಲೆ ನೋಡ್ರಿ, ತಿಂದು ಬಂದಿದ್ದಾರೆ. ಚೆನ್ನಾಗಿತ್ತು ಋತು? ಹೇಳು, ಹೆಂಗಿತ್ತು? ಖಾರ ಇತ್ತಂತೆ. ಅಲ್ಲ ಗಾಯ್ಸ್, ಖಾರದ ಪುಡಿ ಉಪ್ಪು ಹಾಕೊಂಡು ತಿಂದು ಖಾರ ಇತ್ತು ಅಂತೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಏನ್ ಬಂತು? ಶೀತ ಎಲ್ಲ ಬಂದದ. ನೋಡ್ರಿ, ಈ ತರ ಮಾಡೋದು ನಮ್ಮ ಮನೆಯಲ್ಲಿ ಅಡಿಗೆನ. ಯಾಕೆ